ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಬದಲಾದ ರಾಜಕೀಯ ಬೆಳವಣಿಗೆಗಳು, ಬದಲಾದ ರಾಜಕೀಯ ನಿರ್ಧಾರಗಳು. ಸ್ನೇಹಿತರೆ, ನಾನು ಏನು ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಗ್ರೇಟರ್ ಬೆಂಗಳೂರು ಚುನಾವಣೆ ಅಸ್ತಿತ್ವಕ್ಕೆ ಬಂದಿದೆ. ಜೂನ್ 30ನೇ ತಾರೀಕೊಳಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಲೇಬೇಕು ಅಂತ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತಿಳಿಸಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದವರು ಖಂಡಿತ ಚುನಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜಕೀಯದಲ್ಲಿ ಹಾಗೂ ಪ್ರಸ್ತುತ ರಾಜಕೀಯದಲ್ಲೇ ಇರುವಂಥ ಸರ್ಕಾರದ್ದು ಏನಾದರೂ ನಿರ್ಣಯಗಳು ತಗೋಬೋದು. ಯಾವುದೇ ನಿರ್ಣಯಗಳು ಹಾಗೂ ಮತ್ತು ನಿರ್ಧಾರಗಳು ತಗೊಂಡಿರೋದನ್ನ ನಾವು ಸ್ವಾಗತ ಮಾಡಬೇಕು. ನಾನು ಒಬ್ಬ ಮೂಲ BJP ಕಾರ್ಯಕರ್ತ ಹಾಗೂ ನಮ್ಮ ತಲಗಟ್ಪುರ ವಾರ್ಡ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಕಾಂಕ್ಷಿ. ನೋಡಿ, ಇವಾಗ ಫೈನಲ್ ಆಗಿ ರಿಸರ್ವೇಷನ್ ಲಿಸ್ಟ್ ಬಂದಿದೆ. ಸಾಮಾನ್ಯ ಮಹಿಳೆ ತಲಗಟ್ಪುರ ವಾರ್ಡ್ ಅಂತ. ಯಾಕೆಂದರೆ ಇದು ಸರ್ಕಾರದ ತೀರ್ಮಾನ ಆಗಿರುತ್ತೆ. ಏನೇ ತೀರ್ಮಾನ ಬಂದರೂ ನಾವು ಅದಕ್ಕೆ ಗೌರವ ಕೊಟ್ಟು ಅದನ್ನು ಸ್ವಾಗತ ಬಯಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಮ್ಮ ತಲಗಟ್ಪುರ ವಾರ್ಡು ಸಾಮಾನ್ಯ ಮಹಿಳೆ ಬಂದಿದೆ. ನೋಡಿ, ಇವಾಗ ನೀವು ರವಿಕುಮಾರ್ನ ಏನು ಹೊರಗಡೆ ನೋಡ್ತಿದ್ದೀರಿ, ಲಕ್ಷಾಂತರ ಜನ ನಾನು ಮಾಡೋ ಎಲ್ಲ ಕೆಲಸಗಳನ್ನ ಗುರುತಿಸಿ ಪ್ರೋತ್ಸಾಹ ಮಾಡಿ ನನಗೆ ಆಶೀರ್ವಾದ ಮಾಡ್ತಿದ್ದೀರಿ. ನಿಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು, ದಯವಿಟ್ಟು ಮುಂದೆ ಬನ್ನಿ. ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ, ನಿಮ್ಮಂಥವ್ರಿಗೂ ಗುರುತಿಸಿ ಅವಕಾಶ ಮಾಡಿಕೊಡ್ತಾರೆ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಿ, ಫೋನ್ ಕೂಡ ಮಾಡಿದ್ದೀರಿ. ನಾನು ಅದನ್ನು ಯಾರ್ದೂ ಸುಳ್ಳು ಮಾಡೋಕ್ಕೆ ಹೋಗೋದಿಲ್ಲ. ಖಂಡಿತ ನಾನು ಚುನಾವಣೆಗೆ ನೋಡಿ, ನಮ್ಮ ಶ್ರೀಮತಿಯವರು ಹಂಸ ರವಿಕುಮಾರ್ ಅವರು ಈ ಸತಿ ಗ್ರೇಟರ್ ಬೆಂಗಳೂರು ಚುನಾವಣೆ ತಲಗಟ್ಪುರ ವಾರ್ಡ್ಗೆ ಏನು ಅಭ್ಯರ್ಥಿಯಾಗಿ ಬರ್ತಾರೆ. ನಾನು ಕೂಡ ಮೂಲ BJP ಕಾರ್ಯಕರ್ತನಾಗಿರೋದ್ರಿಂದ ನನಗೂ ಹಕ್ಕಿದೆ. ಹಾಗಾಗಿ ನನಗೊಂದು ಅವಕಾಶ ಕೊಡಿ ಅಂತ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ B.Y. ವಿಜೇಂದ್ರ ಯಡಿಯೂರಪ್ಪ ಸರ್ ಅವರು ಕೂಡ ನಾನು ಮನವಿ ಮಾಡಿದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಸರ್ ಅವರು ಕೂಡ ನಾನು ಮನವಿ ಮಾಡಿದ್ದೀನಿ. ಹಾಗೂ ಜನರಲ್ ಸೆಕ್ರೆಟರಿ ಆದಂಥ ರಂಗಸ್ವಾಮಿ ಸರ್ ಅವರು ಕೂಡ ನಾನು ಮನವಿ ಮಾಡಿದ್ದೀನಿ. ಈಗ ನೋಡಿ, ಬದಲಾದ ರಾಜಕೀಯ ಬೆಳವಣಿಗೆಗಳು, ನಿರ್ಧಾರಗಳು. ಇವಾಗ ಫೈನಲ್ ಲಿಸ್ಟ್ ಬಂದಿದೆ, ರಿಸರ್ವೇಷನ್ ಲಿಸ್ಟು. ಸುಮಾರು ಕಡೆ ಹೆಣ್ಮಕ್ಳಿಗೂ ಅವಕಾಶ ಕೊಡಬೇಕು ಅಂತ ಒಂದು ನಿರ್ಧಾರ ಆಗಿತ್ತು. ಅದೇ ರೀತಿ ಮಾಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ನಮ್ಮಷ್ಟೇ ಕೆಲಸ ಮಾಡೋ ಮಹಿಳೆಯರು ತುಂಬ ಜನ ಇದ್ದಾರೆ. ಅಂಥವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು. ನಿಜವಾಗ್ಲೂ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲಿ ನಮ್ಮ ತಲಗಟ್ಪುರ ವಾರ್ಡ್ ಸಾಮಾನ್ಯ ಮಹಿಳೆ ಅಂತಾಗಿದೆ. ಈ ಸತಿ ಹಂಸ ರವಿಕುಮಾರ್ ಅವರು ಅಂದರೆ ನನ್ನ ಶ್ರೀಮತಿಯವರು, ಅವರು ಕೂಡ ಈ ಸತಿ ಕಾಂಪೀಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನನಗೆ ಬೇಕು. ನಮ್ಗೆ ಸಪೋರ್ಟ್ ಮಾಡಬೇಕು. ನಮ್ಮನ್ನೊಂದು ಸತಿ ಒಂದು ಅವಕಾಶ ಮಾಡಿಕೊಡಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ. ಈಗ ಹೊರಗಡೆ ಸಹಸ್ರಾರು ಸಮಾಜಮುಖಿ ಕೆಲಸಗಳು ಮಾಡ್ತಾ, ಸಹಸ್ರಾರು ಜನಜಾಗೃತಿ ಕೆಲಸಗಳು ಮಾಡ್ತಾ, ಸುಮಾರು ಸಹಸ್ರಾರು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾ, ನಾನೊಂದು ಸಮಾಜಮುಖಿ ಕೆಲಸಗಳು ಮಾಡ್ತಾ ಹೊರಗೆ ಬಂದಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡಿ ನಾನು ಅವಕಾಶ ಕೇಳ್ತಾಯಿದ್ದೀನಿ. ಮುಖ್ಯವಾಗಿ ನಮ್ಮ ರಾಜಕೀಯ, ನಮ್ಮ BJP ಪಕ್ಷದ ಎಲ್ಲ ಹಿರಿಯ ನಾಯಕರಲ್ಲಿ ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ನೋಡಿ, ನಾನು ಕೆಲಸ ಮಾಡೋ ಅವಕಾಶ ಕೇಳ್ತಾಯಿದ್ದೀನಿ. ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ. ನಾನೀಗೇನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ಮೂಲ ಕಾರಣ ಶ್ರೀಮತಿ ಹಂಸ ರವಿಕುಮಾರ್ ಅವರು. ನಾನು ಹೊರಗಡೆ ಯಾಕೆಂದರೆ ಎಷ್ಟು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸಿ ಇಷ್ಟೆಲ್ಲ ರಕ್ಷಣೆಗಳು ಮಾಡ್ತಾಯಿದ್ದೀನಿ, ಸಮಾಜಕ್ಕೊಂದು ಏನೋ ಕೊಡುಗೆ ಕೊಡಬೇಕು ಅಂತ ನಾನು ಬಂದಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ಶ್ರೀಮತಿ ಹಂಸ ರವಿಕುಮಾರ್ ಅವರು. ಅವರು ಕೂಡ SLCವರೆಗೂ ಎಲ್ಲ ಮಕ್ಕಳಿಗೆ ಸುಮಾರು ಒಂದು 12 ವರ್ಷ ಪಾಠ ಹೇಳ್ಕೊಟ್ಟಿರೋವಂಥವ್ರು. ಬೆಳೆಯೋ ಸಿರಿ ಮೊಳಕೆಯಲ್ಲೇ ನನಗೆ ಎಷ್ಟೋ ಜನ ಮಕ್ಕಳುಗಳಿಗೆ ಅವ್ರ ಪಾಠ ಹೇಳ್ಕೊಟ್ಟು ಈಗ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಜನ ಡಾಕ್ಟ್ರು, ಇಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ. ಈ ರೀತಿ ಈಗೂ ಕೂಡ ಎಲ್ಲ ಹೊರಗಡೆ ಹೋದರೆ ಬಂದು ಗುರುತಿಸ್ತಾರೆ ನಮ್ಮ ಹಂಸ ಮೇಡಮ್ ಅಂತ. ಅಂಥವ್ರಿಗೆ ಒಂದು ರಾಜಕೀಯದಲ್ಲೂ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ರೀತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ನಮ್ಮ ಪರಿಸರದ ಬಗ್ಗೆ ಇರ್ಬೋದು, ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಳ್ಳೊಳ್ಳೆ ಕೆಲಸ ಮಾಡೋ ಒಂದು ಅಭಿಲಾಷೆ ಇಟ್ಕೊಂಡಿದ್ದಾರೆ. ಅದನ್ನೇ ನನಗೂ ತುಂಬಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಿರ್ತಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಹೆಂಡ್ತಿ ಸಪೋರ್ಟ್ ಇಲ್ಲದೆ ಗಂಡ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇದನ್ನು ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀನಿ, ಲೈಫ್ ಆ್ಯಂಡ್ ಡೆತ್ ಕೆಲಸ, ಉಚಿತವಾಗಿ ಒಂದು 30,000ಕ್ಕಿಂತ ಹೆಚ್ಚು ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ. ಇಷ್ಟೆಲ್ಲ ರಕ್ಷಣೆ ಮಾಡ್ತಿದ್ರು ಯಾವಾಗಲೂ ಹೇಳ್ತಿರ್ತಾರೆ, ಸೇಫ್ಟಿಯಿಂದ, ಅದಕ್ಕೆ ಪ್ರೀತಿಯಿಂದ ಕೆಲಸ ಮಾಡಬೇಕು ನಾವು ಯಾವುದೇ ಕೆಲಸ ಮಾಡಿದ್ರು ಅಂತ ಹೇಳಿ ಅವ್ರು ಪ್ರತಿಯೊಂದನ್ನು ನನಗೆ ಹೇಳ್ತಾ ಇರ್ತಾರೆ. ಪ್ರತಿ ದಿವಸ ನಾನು ಏನೇ ಕೆಲಸ ಮಾಡೋಕ್ಕೆ ಹೊರಗಡೆ ಹೊರಟ್ರು ಅವ್ರ ಸಲಹೆ ಕೇಳೇನೆ ನಾನು ಮಾಡೋದು. ಇಂಥ ಒಂದು ನಿಜವಾಗ್ಲೂ ಒಂದು ಸುವರ್ಣ ಅವಕಾಶ ಅಂದ್ಕೊಳ್ತೀನಿ. ಯಾಕೆಂದರೆ ಈಗ ಮಹಿಳೆ ಸಾಮಾನ್ಯ ಮಹಿಳೆ ಆಗಿದೆ ನಮ್ಮ ತಲಗಟ್ಪುರ ವಾರ್ಡ್ಗೆ. ಹಾಗಾಗಿ ನಾನು ಪ್ರತಿಯೊಬ್ಬರು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಶ್ರೀಮತಿ ಹಂಸ ರವಿಕುಮಾರ್ ಅವ್ರಿಗೆ ನಮ್ಮ ತಲಗಟ್ಪುರ ವಾರ್ಡ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.